ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಟೈಲ್ ಫ್ರಮ್ ಸೋಲ್. ನಾನಿವತ್ತು ಮನೆಯಲ್ಲೇ ಈಸಿಯಾಗಿ ಫೇಸ್ ಮತ್ತು ಲಿಪ್ಪನ್ನು ಹೇಗೆ ಸ್ಕ್ರಬ್ ಮಾಡಬೇಕು, ಅದನ್ನು ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಅಂತ ತೋರಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ. ಬನ್ನಿ ಈಗ ಫಸ್ಟಿಗೆ ಫೇಸ್ ಸ್ಕ್ರಬ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಆಲೂಗೆಡ್ಡೆನ ತೊಗೊಂಡಿದ್ದೀನಿ, ಹಾಗೆಯೇ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಆಲೂಗೆಡ್ಡೆನ ಬಂದುಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಪೀಲ್ ಆಫ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ನಾನು ಕುಟಾಣಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಅದರಿಂದ ಬರುವಂಥ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲಾಂದರೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಅದರ ಜ್ಯೂಸನ್ನು ಬಂದುಬಿಟ್ಟು ಫಿಲ್ಟರ್ ಮಾಡ್ಕೋಬೋದು. ಈಗ ಆಲೂಗೆಡ್ಡೆ ರಸ ಬಂದುಬಿಟ್ಟು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪವಾಗಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗ್ತೀನಿ. ತುಂಬ ತೆಳು ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕೊಬೋದು. ಬೈ ಚಾನ್ಸ್ ನೀವು ಗೊತ್ತಾಗ್ದೇ ಜಾಸ್ತಿ ಹಾಕಿದ್ದೀರಾ, ತುಂಬ ಗಟ್ಟಿ ಆಯಿತು ಅಂತ ಹೇಳಿದರೆ ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಆಗಲ್ಲ. ನೋಡಿ, ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಈ ರೀತಿಯಾಗಿರಬೇಕು. ನೀವೊಂದು ಸ್ವಲ್ಪ ಹೊತ್ತು ಇಟ್ಟಾಗೆ ಇದನ್ನು ಗಟ್ಟಿ ಆಗ್ತಾ ಹೋಗುತ್ತೆ. ಆವಾಗ ನೀವು ಬೇಕು ಅಂತ ಹೇಳಿದರೆ ಸ್ವಲ್ಪ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೋದು. ಸೊ ಈ ಫೇಸ್ ಸ್ಕ್ರಬ್ ರೆಡಿ ಆಗ್ತಿದ್ದಾಗೇ ನೀವು ಸ್ವಲ್ಪವಾಗಿ ಕೈಯಲ್ಲಿ ತೊಗೊಂಡು ನಿಧಾನವಾಗಿ ನಿಮ್ಮ ಫೇಸನ್ನು ಜೆಂಟಲಾಗಿ ರಬ್ ಮಾಡ್ತಾ ಬನ್ನಿ ಈ ರೀತಿಯಾಗಿ. ಸೊ ಈ ರೀತಿಯಾಗಿ ನೀವು ಮಾಡೋದ್ರಿಂದಾಗಿ ಫೇಸಲ್ಲಿರುವಂಥ ಯಾವುದಾದ್ರೂ ಡೆಡ್ ಸ್ಕಿನ್ಸ್ ಇದ್ದರೆ ಅದು ರಿಮೂವ್ ಆಗುತ್ತೆ. ಹಾಗೆಯೇ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ. ಕಂಪ್ಲೀಟಾಗಿ ಹೋಗುತ್ತೆ ಅಂತ ನಾನು ಹೇಳೋದಿಲ್ಲ, ಬಟ್ ಒಂದು 60% ಅಂತೂ ಫಸ್ಟ್ ಟೈಮಲ್ಲೇ ನಿಮಗೆ ರಿಮೂವ್ ಆಗುತ್ತೆ. ಸೊ ಫೇಸು ಕೂಡ ತುಂಬಾ ಗ್ಲೋ ಬರುತ್ತೆ. ಹಾಗೆಯೇ ನಿಮಗೆ ಈ ರೀತಿಯಾಗಿ ಮಸಾಜ್ ಮಾಡೋದ್ರಿಂದಾಗಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಾಗ್ಬಿಟ್ಟು ಫೇಸು ಕೂಡ ತುಂಬಾ ಗ್ಲೋ ಆಗುತ್ತೆ. ಇನ್ನು ಈ ರೀತಿಯಾದಂಥ ಫೇಸ್ ಸ್ಕ್ರಬ್ಬನ್ನು ಎಷ್ಟು ದಿನಕ್ಕೊಂದ್ಸಲ ಯೂಸ್ ಮಾಡಬೇಕು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ. ಬಟ್ ನೀವು ಒಂದು ಸಲ ಪ್ರಿಪೇರ್ ಮಾಡಿರುವಂಥ ಸ್ಕ್ರಬ್ಬನ್ನು ಅವತ್ತಿಗೆ ಯೂಸ್ ಮಾಡಿ, ಮತ್ತು ಫ್ರಿಜ್ಜಲ್ಲೆಲ್ಲ ಇಟ್ಟು ಇನ್ನೊಂದು ಸಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ರಿಯಾಕ್ಷನ್ ಆದರೂ ಕೂಡ ಆಗ್ಬೋದು. ಸೊ ನಾವು ಇದನ್ನು ಮಾಡ್ತಾ ಇರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನಿಗೆ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾವು ಅದನ್ನು ಮತ್ತೆ ಸ್ಟೋರ್ ಮಾಡಿ ನಮ್ಮ ಫೇಸಿಗೆ ಅಥವಾ ಸ್ಕಿನ್ನಿಗೆ ರಿಯಾಕ್ಷನ್ ಆಗೋ ಥರ ಮಾಡ್ಕೊಳ್ಳೋದು ಬೇಡ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಿಪೇರ್ ಮಾಡಿಕೊಂಡು ಆವಾಗ ಯೂಸ್ ಮಾಡಿಕೊಂಡು ಮತ್ತೆ ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ತುಂಬಾ ಈಸಿ ಇರೋದ್ರಿಂದಾಗಿ ಒಂದು 5 ಮಿನಿಟ್ಸಲ್ಲೇ ನಿಮಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಆಲೂಗೆಡ್ಡೆಯಲ್ಲಿ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುವಂಥ ಒಂದು ಪ್ರಾಪರ್ಟೀಸ್ ಇರುತ್ತೆ. ಇದು ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿ ತುಂಬ ಹೆಲ್ದಿಯಾಗಿಡುತ್ತೆ. ಸೊ ಹಾಗಾಗಿ ನೀವು ಆಲೂಗೆಡ್ಡೆ ಜ್ಯೂಸಿಂದ ಪ್ರಿಪೇರ್ ಮಾಡಿರುವಂಥ ಸ್ಕ್ರಬ್ಬನ್ನು ಫೇಸಿಗೆ ಯೂಸ್ ಮಾಡೋದ್ರಿಂದಾಗಿ ನಿಮ್ಮ ಸ್ಕಿನ್ ಹೆಲ್ದಿಯಾಗಿರುತ್ತೆ. ಇನ್ನು ಅಕ್ಕಿ ಹಿಟ್ಟಿಂದ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಮಾಡುತ್ತೆ, ಕ್ಲೀನಾಗಿಡುತ್ತೆ, ಬ್ರೈಟಾಗಿ ಚೆನ್ನಾಗಿ ಸಾಫ್ಟಾಗಿ ಸ್ಮೂತಾಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಸೊ ಇದನ್ನು ವಾಶ್ ಮಾಡೋದು ಯಾವಾಗ ಅಂತ ಹೇಳಿದರೆ, ನೀವು ಫೇಸಿಗೆ ಸ್ಕ್ರಬ್ ಮಾಡಿ ಆದಮೇಲೆ ಒಂದು 5 ಮಿನಿಟ್ಸ್ ಹಾಗೆ ಬಿಡಿ, ಅದಾದ ನಂತರ ವಾಶ್ ಮಾಡ್ಕೊಂಬನ್ನಿ. ಇವಾಗ ನೋಡಿ, ಸೊ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಟ್ಟಿದೆ. ನನ್ನ ಮೂಗಲ್ಲಿರುವಂಥ ಕೆಲವೊಂದು ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಹೋಗಿದೆ. ಸೊ ಇದಾಗ್ತಾ ಇದ್ದಂಗೆ ನೀವು ನಿಮ್ಮ ಫೇಸಿಗೆ ಸ್ವಲ್ಪ ಯಾವುದಾದ್ರೂ ಅಲೋವೆರಾ ಜೆಲ್ ಇಲ್ಲಾಂದರೆ ಲೈಟ್ ಮಾಯ್ಶ್ಚರೈಸರ್ ಇದ್ದರೆ ಅದನ್ನು ಅಪ್ಲೈ ಮಾಡಿ. ಯಾಕಂತ ಹೇಳಿದರೆ ನಾವು ಅಕ್ಕಿ ಹಿಟ್ಟಿಂದ ನಾವು ಫೇಸನ್ನು ಸ್ಕ್ರಬ್ ಮಾಡಿರೋದ್ರಿಂದಾಗಿ ಸ್ವಲ್ಪ ಆಯಿಲ್ ಕಂಟೆಂಟ್ ಎಲ್ಲ ಹೋಗಿರುತ್ತೆ, ತುಂಬ ಡ್ರೈ ಫೀಲ್ ಆಗಿರುತ್ತೆ. ಹಾಗಾಗಿ ಏನಾದರೂ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡಿ. ಸೊ ಇವಾಗ ಫೇಸ್ ಸ್ಕ್ರಬ್ ಆಯಿತು, ಇನ್ನು ಲಿಪ್ ಸ್ಕ್ರಬ್ ಇನ್ನೂ ಮಾಡಿಲ್ಲ ಅಲ್ವಾ. ಫೇಸ್ ಇಷ್ಟೆಲ್ಲ ಮಾಡಿಬಿಟ್ಟು ಲಿಪ್ ಮಾಡಿಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅಲ್ವಾ. ಸೊ ಸಿಂಪಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿ ಫೇಸ್ ಸ್ಕ್ರಬ್ಗೂ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಒಂದು 1/4 ಚಮಚ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು 2 ಚಿಟಿಕೆ ಆಗುವಷ್ಟು ಶುಗರ್ನ ಹಾಕ್ಕೊಂಡಿದ್ದೀನಿ. ಸೊ ಇವೆರಡನ್ನು ಕೂಡ ನೀವು ಬೆರಳಲ್ಲೇ ಮಿಕ್ಸ್ ಮಾಡಿಬಿಟ್ಟು ಬೆರಳಲ್ಲೇ ಸ್ಕ್ರಬ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಈ ರೀತಿಯಾದಂಥ ಒಂದು ಸಾಫ್ಟ್ ಆಗಿರುವಂಥ ಒಂದು ಟೂತ್ ಬ್ರಷ್ನ ಯೂಸ್ ಮಾಡಿಬಿಟ್ಟು ಅದರಲ್ಲೂ ಕೂಡ ನೀವು ನಿಮ್ಮ ಲಿಪ್ಪನ್ನು ಸ್ಕ್ರಬ್ ಮಾಡ್ಬೋದು. ಸೊ ಈ ರೀತಿಯಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿರುವಂಥ ಸ್ಕ್ರಬ್ಬಿಂದು ಅಡ್ವಾಂಟೇಜಸ್ ಏನಂತ ಹೇಳಿದರೆ, ಈಗ ಸ್ಕ್ರಬ್ ಮಾಡ್ತಾ ಬೈ ಚಾನ್ಸ್ ಸ್ವಲ್ಪ ಏನಾದರೂ ಬಾಯೊಳಗೆ ಹೋಯ್ತು ಅಂತ ಹೇಳಿದರೆ ಅದರಿಂದ ಏನು ನಮಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಲ್ವಾ. ಸೊ ಈಗ ನೋಡಿ, ನಾನು ಸ್ಕ್ರಬ್ ಮಾಡ್ತಾ ಹಾಗೇ ಸ್ವಲ್ಪ ಬಾಯೊಳಗೆ ಹೋಗಿದೆ, ಅದನ್ನು ಹಾಗೆ ತಿಂತಾನೂ ಕೂಡ ಇದ್ದೀನಿ. ಸೊ ಬೈ ಚಾನ್ಸ್ ನೀವು ಅಂಗಡಿಯಿಂದ ತಂದಿರುವಂಥ ಕೆಮಿಕಲ್ ಎಲ್ಲ ಯೂಸ್ ಮಾಡಿರುವಂಥ ಸ್ಕ್ರಬ್ ಏನಾದರೂ ಆದರೆ ನೀವು ಬಾಯಿಯೊಳಗೆ ಹೋಗದೇ ಇರೋ ಥರ ನೋಡ್ಕೋಬೇಕಾಗುತ್ತೆ. ಹಾಗೆ ಅದು ಬೈ ಚಾನ್ಸ್ ಒಳಗೆಲ್ಲ ಹೋಗ್ಬಿಟ್ರೆ ಮತ್ತು ಅದು ನಮಗೆ ಸೈಡ್ ಎಫೆಕ್ಟ್ಸ್ ತುಂಬಾ ಇರುತ್ತೆ. ಹಾಗಾಗಿ ಸೊ ನಮಗೆ ಗೀನ ಯೂಸ್ ಮಾಡಿರೋದ್ರಿಂದಾಗಿ, ತುಪ್ಪನ ಯೂಸ್ ಮಾಡಿರೋದ್ರಿಂದಾಗಿ ಅದು ನಮ್ಮ ಲಿಪ್ಪನ್ನ ಡೀಪ್ ಮಾಯ್ಶ್ಚರೈಸ್ ಮಾಡುತ್ತೆ, ನಮ್ಮ ಲಿಪ್ ಡ್ರೈ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಇನ್ನು ಶುಗರ್ನ ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್, ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಡೆಡ್ ಸ್ಕಿನ್ಸ್ ಎಲ್ಲ ಇರುತ್ತಲ್ವ, ಲಿಪ್ಪೆಲ್ಲ ಡ್ರೈ ಆಗಿಬಿಟ್ಟು ಒಂಥರ ಸ್ಕಿನ್ ಕೂತಿರುತ್ತಲ್ವ ಲಿಪ್ಪಲ್ಲಿ, ಅದೆಲ್ಲ ಕೂಡ ಎದ್ದು ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದರೆ ಡೆಡ್ ಸ್ಕಿನ್ಸ್ ಏನಿರುತ್ತೆ ಅದು ಎಲ್ಲದು ಕೂಡ ರಿಮೂವ್ ಆಗುತ್ತೆ.
ಸೊ ಸ್ಕ್ರಬ್ ಎಲ್ಲ ಮಾಡಿ ಆದ ತಕ್ಷಣ ಒಂದು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಬಂದಿದ್ದೀನಿ. ಹಾಗೆಯೇ ಸ್ವಲ್ಪ ತುಪ್ಪನ ತೊಗೊಂಡ್ಬಿಟ್ಟು ನನ್ನ ಲಿಪ್ಪಿಗೆ ಮಾಯಿಶ್ಚರೈಸರ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನನ್ನ ಫೇಸ್ ಸ್ಕ್ರಬ್ ಮತ್ತು ಲಿಪ್ ಸ್ಕ್ರಬ್ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ಬಂದುಬಿಟ್ಟು ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.